ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 10ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 11ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಪ್ಪನಿಗಿಂತ ಮಗ, ಮಗನಿಗಿಂತ ಅಪ್ಪ, ಕಾಂಪಿಟೇಷನ್ ಮೇಲೆ ಕೇರ್ ಮಾಡ್ತಿರಲ್ರೋ ಅಂತ ಸತಿ ಹಿಂದೆ ಕೂತ್ಕೊಂಡು ಹೇಳ್ತಾ ಇದ್ದ. ಕಾಯ್ತಿದ್ದೆ ಅಲ್ವಾ ಯಾವಾಗ ಮಾತಾಡ್ತೀನೋ ಅಂತ ಬೈಕ್ ಸೈಡ್ಗೆ ಹಾಕ್ತಾ ಹೇಳಿದ್ದ. ಇಲ್ಯಾಕೋ ಸೈಡ್ಗೆ ಹಾಕ್ತಿದೆ, ನಡೆಯೋ ಯತಿ ಮನೆಗೆ, ಟಯರ್ಡ್ ಆಗಿದೆ, ಮಲ್ಗೋಣ ಅಂತ ಸತಿ ಆಯಾಸದಿಂದ ಮೈ ಮುರಿಯುತ್ತಾ ಹೇಳ್ದ. ಆಗ್ತಿಲ್ವೋ, ಸಂಜೆ ಚುಕ್ಕಿನ ಸ್ಥಿತಿಲಿ ನೋಡಿದಾಗಿಂದ ಹೊಟ್ಟೆಗೆ ಬೆಂಕಿ ಇಟ್ಟಂಗೆ ಆಗ್ತಿದೆ. ಅವಳಪ್ಪ ಅಮ್ಮ ತಮ್ಮ ಕೊನೆಗೆ ಅಪ್ಪ ಕೂಡ ಅವ್ರಿಗಾದ ನೋವು ಗಾಬರಿನ ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡ್ರು. ನಾನು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಮುಖವಾಡ ಹಾಕ್ಕೊಂಡು ನಿಂತೆ. ನನಗಾದ ನೋವು ಸಂಕಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಹೇಳು? ನಾನು ಅವರಷ್ಟೇ ಅವಳನ್ನ ಪ್ರೀತಿಸ್ತೀನಿ. ಅವರೆಲ್ಲರೂ ಹೇಳ್ಕೊತಾರೆ, ನಾನು ಹೇಳ್ಕೊಳ್ಳೋ ಆಗಿಲ್ಲ. ಅಂಕಲ್ ಕೈ ಮುಗಿದ್ರು. ನನ್ನ ಜೀವನ ವಾಪಸ್ ತಂದು ಕೊಟ್ಟೆ, ನೀನು ಹುಷಾರಾಗಿ ಅಂತ. ನಿಮ್ಮ ಜೀವ ಅಷ್ಟೇ ಅಲ್ಲ ಅವಳು, ನನಗೂ ಜೀವನೇ ಅಂತ ನಾನು ಹೇಗೆ ಹೇಳಿ ಹೇಳು? ಎಲ್ರಿಗೂ ಅವಳ ಮೇಲಿರೋ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ, ನಾನೊಬ್ಬನನ್ನು ಬಿಟ್ಟು ಅಂತ ರಸ್ತೆ ಬದಿ ಇದ್ದ ಸೇತುವೆ ಮೇಲೆ ಸೋತವನ ಹಾಗೆ ಕೂತ್ಕೊಂಡ್ಬಿಟ್ಟ ನವೀನ್. ಗೆಳೆಯನ ಮನದಾಳ ಚೆನ್ನಾಗೇ ಅರಿತಿದ್ದ ಸತಿ, ನವಿ ನಾನಿಲ್ವೇನೋ ನಿನಗೆ? ಯಾಕೋ ಹೇಳ್ಕೊಳಕ್ಕೆ ಯಾರಿಲ್ಲದೆ ನನಗೆ ಸಂಕಟ ಪಡ್ತಾ ಇದೆಯಾ? ನಾನು ನಿನ್ನ ರೆಸ್ಟ್ರಿಕ್ಟ್ ಮಾಡ್ತೀನಿ ಅಂತನಾ? ಅವಳು ನಿನ್ನ ಸ್ವತ್ತು ಕಣೋ. ಅವಳನ್ನು ಲವ್ ಮಾಡಿದಷ್ಟೇ ಕೇರ್ ಮಾಡೋದು ನಿನ್ನ ಜವಾಬ್ದಾರಿ. ಯು ಡು ದಟ್ ವೆರಿ ವೆಲ್. ನನಗಿವತ್ತು ನಿನ್ನ ಆಲೋಚನೆಗಳನ್ನು ನೋಡಿ ನನ್ನ ನವಿ ಅಂತ ಎಷ್ಟು ಹೆಮ್ಮೆ ಆಯಿತು ಗೊತ್ತಾ? ಏಳು ಯತಿ, ಕಾಯ್ತಿರ್ತಾನೆ, ಹೋಗೋಣ, ನಾನೇ ಡ್ರೈವ್ ಮಾಡ್ತೀನಿ ಅಂತ ಅವನನ್ನು ಹೊರಡಿಸಿ ಬೈಕಿನ ಕಿಕ್ ತುಳಿಯುತ್ತಾ ಹೇಳ್ದ. ಮುಂದಿನ ರೂಮ್ನಲ್ಲೇ ಕಾದಿದ್ದರು ಯತಿ ಹಾಗೂ ಶ್ರೀಧರ್. ಇಬ್ಬರ ಮುಖ ನೋಡ್ತಲೇ, ಇನ್ನೂ ಗಲಾಟೆ ಜಾಸ್ತಿ ಆಗಿದೆಯಂತೋ ನಾವು ಬಂದಮೇಲೆ ಅಂತ ಯತಿ ಹೇಳ್ದ. ಉಫ್ ಅಂತ ಹಾಸಿಗೆ ಮೇಲುರುಳಿದ ಸತಿಗೆ, 50 kg ಇರೋ ನಿಮ್ಮ ತಂಗಿನ ಹೊತ್ಕೊಂಡು ನಾನು ಏನೋ ಕಟ್ಟೆ ಹಾಕಿರೋ ಥರ ಉಫ್ ಅಂತಿದ್ದಾನೆ, ಒತ್ತೋ ಆ ಕಡೆ ಅಂತ ನವೀನ್ ಕೂಡ ಶ್ರೀಧರ್ ಪಕ್ಕ ಹಾಸಿಗೆ ಮೇಲುರುಳುತ್ತಾ ಹೇಳ್ದ. ನಾವೇನು ಹೇಳಿದ್ವೋ ಎತ್ಕೋ ಅಂತ ಇವರಿಬ್ಬರು ಅಣ್ಣಂದಿರಿಗೆ ಎತ್ಕೋತಿದ್ವು, ಬಿಟ್ಬಿಡ್ತಿದ್ನಾ? ನೀನೇ ತಾನೇ ಯಾರಿಗೂ ಬಿಡ್ದಂಗೆ ಎತ್ಕೊಂಡಿದ್ದು ಅನ್ನುತ್ತಾ, ಊಟ ಮಾಡ್ತೀರೇನ್ರೋ, ಇಲ್ಲಿಗೆ ಹಾಕ್ಕೊಂಡು ಬರಲಾ ಅಂತ ಯತಿ ಕೇಳ್ದ. ಬೇಡಪ್ಪ, ನಮ್ಮ ಮಾವನ ಮನೇಲಿ ಊಟ ಮಾಡ್ಕೊಂಡೇ ಬಂದ್ವು ಅಂತ ನವೀನ್ ಶ್ರೀಧರ್ನನ್ನು ತಬ್ಕೊಳ್ತಾ ಹೇಳ್ದ. ಥೋ ಬಿಡೋ ಮಾರಾಯ, ಯಾರಾದರೂ ಮಲ್ಕೊಳ್ರೋ ಇವನ ಪಕ್ಕ, ನಾನಂತೂ ಮಲ್ಗಲ್ಲ ಅಂತ ಶ್ರೀಧರ್ ಅವನಿಂದ ಬಿಡಿಸ್ಕೊಂಡು ದೂರ ಮಲ್ಕೊಳ್ತಾ ಹೇಳ್ದ. ಅವನು ಶ್ರೀಧರ ಚೂರು ಕಣ್ಬಿಟ್ಟು ಸರಿಯಾಗಿ ನೋಡೋ ಅಂತ ಯತಿ ಹೇಳ್ದ. ಮಗ, ಲವ್ ಯು ಮಗ, ನಿನ್ನ ಏರ್ಟೆಲ್ ಫ್ರೆಂಡ್ಗೆ ಹೇಳು, ಅವನ ಹೆಲ್ಪ್ನ ಈ ನವಿ ಯಾವತ್ತೂ ಮರೆಯಲ್ಲ ಅಂತ ನವಿ ಪಕ್ಕ ಕುಡ್ದವನಂತೆ ಹೇಳ್ತಾ ಇದ್ದ. ಲೋ, ಏನೋ ಇದು ಯಾವಾಗಿಂದ ಕುಡಿಯೋದು ಕಲಿತೆ? ನಾನಾದರೂ ಬಿಯರಾದರೂ ಕುಡಿತೀನಿ, ನೀನು ಅದನ್ನೂ ಕುಡಿಯಲ್ವಲ್ಲ ಅಂತ ಶ್ರೀಧರ್ ಹೇಳ್ದ. ಮಾವನಡೆ ಇಲ್ಲ ಗಳಿಯ ಹೇಳ್ತಿರೋದು ಕಣ್ರೋ, ಅವರು ನಮ್ಗೆ ಹೇಳಿದ್ದ, ಇವನು ನಿನ್ಗೆ ಹೇಳ್ತಾ ಇದ್ದಾನೆ ಅಷ್ಟೇ. ನವಿ ಮಲ್ಕೊಳ್ಳೋ ಸುಮ್ಮನೆ ಅಂತ ಸತಿ ಹೇಳ್ದ. ಎಣ್ಣೆ ಕಿಕ್ಕಲ್ಲ ಇದು, ಹುಡುಗಿ ಕಿಕ್ಕು. ಫಸ್ಟ್ ಟೈಮ್ ಎತ್ಕೊಂಡಿದ್ನಲ್ಲ, ಟೆನ್ಷನಲ್ಲಿ ಏನೂ ಆಗಲಿಲ್ಲ. ಈಗ ಕಿಕ್ ಏರ್ತಿದೆ. ಅವನ ಪಕ್ಕ ಮಲಗಿರೋ ಗೈಸ್, ನಿಮ್ಮ ಶೀಲಕ್ಕೆ ನೀವೇ ಗ್ಯಾರಂಟಿ ಅಂದ ಶ್ರೀಧರ್ ಪಕ್ಕದಲ್ಲಿದ್ದ ಸಿಂಗನ್ ಕಾಟಿನ ಮೇಲೆ ಮಲ್ಕೊಳ್ತಾ. ಎಲ್ಲಿ ಬಿಡ್ತೀಯಾ ನಿನ್ನ ಬುದ್ಧಿನ ಲೋಫರ್ ಅಂತ ಅಂದ ಸತಿ. ನಿನ್ನ ತಂಗಿಗೆ ಕಾಲ್ ಮಾಡಿದ್ದೇನೋ ಅಂತ ನವಿ ಎತ್ತಿ ಕೇಳ್ದ. ಮೆಸೇಜ್ ಹಾಕಿದ್ದೆ, ಅವಳೇ ಮಾಡಿದ್ಲು, ನೀವು ಹೊರಟ ಮೇಲೆ ಈಗ ಹೊರಟರು ಅಂತ ಹೇಳಿದೆ. ನೋವು ಹೇಗಿದೆ ಅಂತ ಅಂದೆ. ಪರವಾಗಿಲ್ಲ ಅಂತ ಅಂದ್ಲು ಅಂತ ಎತ್ತಿ ಹೇಳ್ದ. ಟ್ಯಾಬ್ಲೆಟ್ ತೊಗೊಟ್ಲಂತ ಇಲ್ವಂತ ಅಂತ ನವೀನ್ ಕೇಳ್ದ. ತೊಗೊಂಡಿಲ್ವಂತೆ, ಹೋಗಿ ಕೊಟ್ಟು ಬಾ ಅಂತ ಅಂದ ಸತಿ. ಬಾಸ್ ಅಷ್ಟೊಂದು ಕೇರ್ ತೊಗೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಹುಷಾರಾಗದೇ ಇರುತ್ತಾ ಅಂತ ಶ್ರೀಧರ್ ಹೇಳ್ದ. ಅಷ್ಟರಲ್ಲಿ ಯತಿ ಮೊಬೈಲ್ ರಿಂಗ್ ಆಗಿತ್ತು. ನಕ್ಷತ್ರ ಕಾಲ್ ಅನ್ನುತ್ತಾ ರಿಸೀವ್ ಮಾಡಿದ್ದ ಯತಿ. ಈಗ ಬಂದರು, ಒಂದು 10 ನಿಮಿಷ ಆಯಿತು ಅಂತ ಹೇಳ್ದ. ಆವಾಗಲೇ ಹೋದರು ಅಂದರು. ಮಾವಯ್ಯ ಅವ್ರ ಮನೆಯಿಂದ ನಿಮ್ಮ ಮನೆಗೆ ಬರೋಕೆ ಅರ್ಧ ಗಂಟೆ ಬೇಕಾ ಅಂತ ತನಿಖೆ ಮಾಡೋಳ ಹಾಗೆ ಕೇಳಿದ್ಲು ನಕ್ಷತ್ರ. ನಾನು ಮನೇಲಿದ್ದೆ, ನನಗೇನು ಗೊತ್ತು, ಅವನಿಗೆ ಕೊಡ್ತೀನಿ ಕೇಳು ಅಂತ ತಗೊಳ್ಳೋ ಫೋನ್ ಅಂತ ಯತಿ ಹೇಳ್ದ. ಸತಿಯ ಮೊಬೈಲ್ ಪಡೆದುಕೊಂಡು, ದಾರಿಲಿ ಬಯಲ್ನಾಟಕ ಶುರು ಆಗಿತ್ತು, ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಟ್ಯಾಬ್ಲೆಟ್ ತೊಗೊಂಡ್ಯಾ? ಡಾಕ್ಟ್ರು ಕೇಳ್ತಿದ್ರು ಅಂತ ಹೇಳ್ದ. ತೊಗೊಂಡೆ. ಸರಿ ಮಲ್ಗಿ, ಗುಡ್ ನೈಟ್ ಎಲ್ರಿಗೂ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು ನಕ್ಷತ್ರ. ಮಲ್ಕೊಳ್ರೋ, ಹಾಲ್ಗೆ ರೆಡಿ, ತುಂಬ ಲೇಟ್ ಆಗಿದೆ ಅಂತ ಯತಿ ಲೈಟ್ ಆಫ್ ಮಾಡ್ತಾ ಹೇಳ್ದ. ಮೊಬೈಲ್ ನೋಡ್ತಾ ಇದ್ದ ಶ್ರೀಧರ್, ಹುಡುಗಿ ಆಗಬೇಕಿತ್ತು, ಅಪ್ಪಿ ಹುಡುಗ ಕೊಟ್ಟಿದ್ದೀಯ ಕಣೋ ಯತಿ ನೀನು ಅಂತ ಅಂದ. ಮೊಬೈಲಲ್ಲಿ ಲೈಟ್ ಬರುತ್ತೆ ತಾನೇ, ರಾತ್ರಿಯೆಲ್ಲ ಒತ್ತಿರು, ಬೇಡ ಅಂದೋರು ಯಾರು ಅನ್ನುತ್ತಾ ತಲೆ ಮೇಲೆ ಕೈ ಹೊತ್ತು ಮಲಗಿದ್ದ ನವೀನ್ಗೆ ತಲೆ ನೋಯ್ತಿದ್ದೇನೋ ಅಂತ ಅಕ್ಕರೆಯಿಂದ ಕೇಳಿದ್ದ ಯತಿ. ಇವನು ಅರ್ಧ ಡಾಕ್ಟ್ರು, ಅಲ್ಲಿ ಟ್ರೀಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ, ಇವನು ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ, ಒಟ್ನಲ್ಲಿ ಹುಚ್ಚರು ಸಂತೆ ಇದು ಅಂತ ಅಂದ ಸತಿ ನವೀನ್ ಮೇಲೆ ಕೈ ಹಾಕುತ್ತಾ. ಲೋ ಶ್ರೀ, ಏನೋ ಅಂದೆ ಆವಾಗಲೇ, ನನ್ನ ಪಕ್ಕ ಮಲ್ಗೋರಿಗೆ ಮಗನೇ ಲೈಟ್ ಹಾಕಿ ಸ್ವಲ್ಪ ನೋಡೋ ಇಲ್ಲಿ ಅಂತ ನವೀನ್ ಹೇಳ್ದ. ನಿಮ್ಮ ಮೂವರ ಸಹವಾಸ ನಾನು ಬರಲ್ಲ, ಬಿಟ್ಬಿಡಿ ನನ್ನ ಅಂತ ಶ್ರೀಧರ್ ಹೇಳ್ದ.
ಇನ್ಬಾಕ್ಸಲ್ಲಿ ಬ್ಯುಸಿ ಇರ್ತಾನೆ, ಇಲ್ಲಿ ಮಲಗಿದ್ರೆ ಚಾಟಿಂಗ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಕಳ್ಳಂಗೊಂದು ಪಿಳ್ಳೆನೆವ ಅಂತ ಅಂದ್ಕೊಂಡು ಬಿಡೋ. ಇನ್ನೇನಂದು ನಕ್ಷತ್ರ, ಏನಾದರೂ ಮಾತಾಡಿದ್ಲಾ ಅಂತ ಯತಿ ಕೇಳ್ದ. ಸತಿನೇ ಇದ್ದ, ಕೇಳು ಪರ್ಸ್ನಲ್ಲಾಗಿ ಮಾತಾಡಲಿಲ್ಲ. ಅವಳನ್ನು ತುಂಬ ಪ್ರೀತಿಸ್ತಾರೆ ಕಣೋ ಅವ್ರ ಮನೆಯಲ್ಲಿ. ಅವ್ರ ಅಪ್ಪಂಗಂತೂ ಮಗಳು ಅಂದರೆ ಜೀವ. ಅವರೇ ಅವ್ರ ಮಗಳಿಗೆ ಹೊಡೆದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅವರಮ್ಮ ಏನಾದರೂ ಚೂರು ಗದರಿದ್ರೆ ಸಾಕು ಅವರಪ್ಪ ಬೈತಾರೆ. ಅಂಥದ್ರಲ್ಲಿ ನಾನು ಕೈ ಮಾಡಿದ್ನಲ್ಲ, ನನ್ನ ಮೇಲೆ ನನಗೆ ಬೇಜಾರಾಗ್ತಾಯಿದೆ. ಅವರಿಗೆ ಗೌಡ್ರು ಅವಳಂದರೆ ಎಷ್ಟು ಇಷ್ಟಪಡ್ತಾರೆ, ನಾನೇ ಅವಳನ್ನು ಜಾಸ್ತಿ ಪ್ರೀತಿಸೋದು ಅನ್ನೋದು ಅಹಂಕಾರ ಇತ್ತು ನನಗೆ. ಅವರೆಲ್ಲರ ಮುಂದೆ ನನ್ನ ಪ್ರೀತಿ ಏನೇನೂ ಅಲ್ಲ, ನಾನೂ ಪ್ರೀತಿಸಬಲ್ಲೆ. ಆದರೆ ಹೆಣ್ಣಾಗಿ ಅವಳು ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಅವಳನ್ನು ಕೇರ್ ಮಾಡೋದು ಕಲಿಬೇಕಿದೆ ಅಂತ ನವೀನ್ ಹೇಳ್ದ. ಇನ್ನೂ ತುಂಬ ಟೈಮ್ ಇದೆ, ಆ ಟೈಮಿಗೆ ತಕ್ಕಂಗೆ ನಿನಗೂ ಬರುತ್ತೆ. ಇವತ್ತು ಬಂತಲ್ಲ ಹಾಗೆ ಗುಬ್ಬಿ ಮರಿ ಥರ ಜೋಪಾನ ಮಾಡ್ತೀಯ. ಯಾವತ್ತಿಗೂ ನೀನು ಅವಳನ್ನ ನೀನೇನೂ ಅಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡ. ಹಾಗಿದ್ದಿದ್ರೆ ಅಣ್ಣಂದ್ರು ನಾವಿದ್ದು ಕೂಡ ನೀನೇ ಯಾಕೆ ಜೋಪಾನ ಮಾಡಿದೆ ಹೇಳು. ಅಂದಹಾಗೆ ಆರಾಮಾಗಿರು ಅಂತ ಸತಿ ಹೇಳ್ದ. ನನಗೂ ಅದೇ ಅನಿಸಿದ್ದು. ಅಷ್ಟೆಲ್ಲ ಜಗಳ ಕಾಯೋಳು, ನೆರಳನ್ನು ತಾಗಿಸ್ಕೊಳ್ದಂಗೆ ದೂರ ಇರೋಳು ಇವತ್ತು ಮಾತ್ರ ಕೊಸರಾಡಲಿಲ್ಲ. ಅವಳು ಇಷ್ಟು ದಿನದ ಬಿಹೇವಿಯರ್ನ ನೋಡಿದ್ರೆ ನನಗಿಂತ ನೀವೇ ಕ್ಲೋಸ್ ಅವಳಿಗೆ ಅಂತ ಅಂದ್ಕೊಂಡಿದ್ದೆ. ಅಂಥದ್ರಲ್ಲೂ ಬಟ್ಟೆ ಹರಿದೋಗಿದ್ದನ್ನ ಮಾತ್ರ ನನ್ನ ಹತ್ರನೇ ಹೇಳ್ಕೊಂಡ್ಳು. ಅವಳ ಮನಸ್ಸೇ ಅರ್ಥ ಆಗಲ್ಲ ಅಂತ ನವೀನ್ ಮಾತಿಗೆ ಹೇಳ್ದ. ಬಟ್ಟೆ ಹರಿದೋಗಿತ್ತಾ? ವಿಷಯ ತಿಳಿಯದ ಯತಿ ಪ್ರಶ್ನಿಸಿದ್ದ. ಹ್ಞೂ ಅಂತ ನಡೆದಿದ್ದನ್ನೆಲ್ಲ ಹೇಳಿ, ನಾವೆಲ್ಲರೂ ಬಂದಮೇಲೆ ಇವನೊಬ್ಬನೇ ಇದ್ದಾಗ ಇವನ ಹತ್ರ ಮಾತ್ರ ಹೇಳಿದ್ಲು ಅಂತ ಸತಿ ಉತ್ತರಿಸಿದ್ದ. ಮಗ, ಅವಳು ನಿನ್ನ ಲವ್ ಮಾಡ್ತಿದ್ದಾಳೆ. ಈ ಹುಡುಗಿರೇ ಹಾಗೆ, ಕೆಲವೊಂದನ್ನು ಇಷ್ಟ ಆದವ್ರಿಗೆ ಮಾತ್ರ ಹೇಳ್ಕೊಳ್ಳೋದು. ಅದರಲ್ಲೂ ಈ ನಕ್ಷತ್ರ ಅಂತ ಹುಡುಗಿರು. ಮೊಬೈಲ್ ನೋಡ್ತಾ ಇದ್ದ ಶ್ರೀಧರ್ ತಕ್ಷಣವೇ ಹೇಳಿದ. ಸುಮ್ಮನೆ ಮೊಬೈಲ್ ನೋಡೋ ಶ್ರೀ, ನವಿ ಎತ್ಕೊಳ್ಳೋಕ್ಕಾಗಿದ್ದು ನೀನು ತಾನೇ, ಅದಕ್ಕೆ ಹೇಳಿದಾಳಷ್ಟೇ. ನೀನು ಓವರ್ ಎಕ್ಸೈಟ್ ಆಗಬೇಡ, ಮಲಗೂಗಂತ ಗದರಿದ್ದ ಸತಿ. ಗೌಡರು ಹೊರಿಸಿದ ಜವಾಬ್ದಾರಿ ಮರೆಯಬಾರ್ದು ಅನ್ನೋದು ಅವನ ಉದ್ದೇಶ ಆಗಿತ್ತು. ಇತ್ತ ಗೌಡರು ಮನೆಯವರಿಗೆ ನಡೆದಿದ್ದನ್ನು ಸವಿಸ್ತಾರವಾಗಿ ಹೇಳಿದರು. ಪೂರ್ತಿ ವಿಷಯ ಕೇಳಿದ ಸುಧಾಮಣಿಯವರು, ಗಲಾಟೆ ಆಗಿದೆ, ಫ್ರೆಂಡ್ ಮನೇಲಿದ್ದು ಗಲಾಟೆ ಕಮ್ಮಿ ಆದಮೇಲೆ ಬರೋಳು, ಇಲ್ಲ ಫ್ರೆಂಡ್ ಮನೇಲಿ ಉಳ್ಕೊಂಡು ಬೆಳಗ್ಗೆ ಬರೋಳು. ಅದಕ್ಕೆ ನೀವು ಅಪ್ಪ ಮಗ ಇಷ್ಟೊಂದು ಅರ್ಜೆಂಟ್ನಲ್ಲಿ ಹೋಗೋ ಅಂಥದ್ದೇನಿತ್ತು ಅಂತ ಅಸಹನೆಯಿಂದ ಕಿಡಿಕಾರಿದ್ರು. ಹೆಣ್ಮಕ್ಳಲ್ವಾ ಅದಕ್ಕೆ ಅಣ್ಣ ಗಾಬರಿಯಾಗಿದ್ದಾರೆ ಅಂತ ಸದಾನಂದರು ಅಣ್ಣನನ್ನು ಸಮರ್ಥಿಸ್ಕೊಂಡು ಹೇಳಿದರು. ಅವ್ರ ಪರಿಚಯದರಲ್ಲಿ ಇವರೊಬ್ಬರು ಮನೇಲೇನ ಮಗಳಿರೋದು. ನಂಗೆ ಯಾಕೋ ನಿಮ್ಮಣ್ಣ ಆ ಹುಡುಗಿನ ಜಾಸ್ತಿ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಇವ್ರು ಹೋಗೋದಲ್ಲದೆ ನವೀನನ್ನು ಕರ್ಕೊಂಡು ಹೋಗಿದ್ದಾರೆ. ಅದರ ಅವಶ್ಯಕತೆ ಏನಿತ್ತು ಅಂತ ಸುಧಾಮಣಿಯವರ ಅಸಹನೆ ಭುಗಿಲೆದ್ದಿತ್ತು. ಅಕ್ಕ ಬಿಡಿ ಹೋಗಲಿ, ನಮ್ಮಿಂದ ಆದಷ್ಟು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಭಾವನವರ ಅಭಿಪ್ರಾಯ ಅಲ್ವಾ ಅಂತ ತಾರಾಮಣಿ ಮೌನ ಮುರಿದಿದ್ರು. ಏನೋ ಮಾಡ್ಕೊಳ್ಳಿ ಎನ್ನುತ್ತಾ ಅಸಹನೆಯಿಂದ ಎದ್ದು ಹೋಗಿದ್ರು ಅಕ್ಕ ಎನ್ನುತ್ತಾ ಹಿಂಬಾಲಿಸಿ ಹೊರಟ ತಾರಾಮಣಿಯವರನ್ನು ತಡೆದ ಸದಾನಂದರು, ತಾರಾ, ಬೆಳಗ್ಗೆ ನವಿ ಬಂದಾಗ ಈಗ ನಡೆದಿದ್ದು ನವಿಗೆ ಗೊತ್ತಾಗಬಾರ್ದು, ತಿಳಿತಾ ಅಂತ ಎಚ್ಚರಿಸಿದರು. ಸರಿ ಎನ್ನುತ್ತಾ ತಾರಾಮಣಿ ಅಲ್ಲಿಂದ ಹೋಗಿದ್ರು. ಹಾಲ್ನಲ್ಲಿ ಅಣ್ಣ ತಮ್ಮ ಇಬ್ಬರೇ ಉಳಿದ ಮೇಲೆ, ಅಣ್ಣ, ಅತ್ತಿಗೆ ಮಾತಿಗೆ ಬೇಜಾರಾಗಬೇಡಿ, ಕಾರಣ ನಿಮಗೆ ಗೊತ್ತಲ್ವಾ ಅಂತ ಸದಾನಂದರು ಸಮಾಧಾನ ಮಾಡಿದರು. ನನ್ನ ಪರಿಚಯಸ್ಥರಲ್ಲಿ ತುಂಬ ಮನೇಲಿ ಹೆಣ್ಮಕ್ಳಿದ್ದಾರೆ, ಆದರೆ ಲಕ್ಷ್ಮಿ ಅಂತ ಮಾತು ನಿಲ್ಲಿಸಿದರು ಗೌಡ್ರು. ತಿರುಗಿ ಮಾತನಾಡಿದ ಹೆಂಡತಿ ಲಕ್ಷ್ಮಿ ಬಗ್ಗೆ ಅಸಹನೆ ತೋರಿದ್ದು ನೋವಾಗಿತ್ತು ಗೌಡರಿಗೆ. ಅಣ್ಣ, ಲಕ್ಷ್ಮಿ ನಮ್ಮ ಮನೆ ಸ್ವತ್ತು, ನಾವು ಜೋಪಾನ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನೀವು ನಿಮ್ಮ ಜವಾಬ್ದಾರಿ ನಿರ್ವಹಿಸಿದ್ದೀರಾ. ಇನ್ನು ನವಿ ಕೂಡ ಅವನು ಪ್ರೀತಿಸ್ತಿರೋ ಹುಡುಗಿನ ಕಾಪಾಡ್ಕೊಳ್ಳೋದು ಅವನ ಕರ್ತವ್ಯ ಅಂದ್ಕೊಂಡು ಅವನು ಅದು ಹಾಗೆ ಮಾಡಿದ್ದಾನೆ. ಸುಸ್ತಾಗಿರ್ತೀರಾ, ಮಲ್ಕೋ ಹೋಗಿ, ಆಗಲೇ ತುಂಬ ಟೈಮ್ ಆಗಿದೆ ಅಂತ ಅವರನ್ನು ಎಬ್ಬಿಸಿ ಕಳಿಸಿದರು. ದಿವ್ಯನ ರಿಜೆಕ್ಟ್ ಮಾಡಿ ಅತ್ತಿಗೆನ ಒಪ್ಸೋದು ಕಷ್ಟ ಇದೆ. ಸದಾ ಶಾಂತ ಸ್ವಭಾವದಿಂದ ಅನ್ಪೂರ್ಣೆ ಥರ ಇರೋ ಅತ್ತಿಗೆ ಅವ್ರು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಹೆಚ್ಚಾಗಿ ಕೆರಳ್ತಾರೆ. ಅಲ್ಲದೆ ಇದು ಮಗನ ಮದುವೆ ವಿಷಯ. ಮನೆಗೆ ಸೊಸೆ ಆಗಿ ಬರೋಳು ಅವ್ರಿಗೆ ಇಷ್ಟ ಆಗಬೇಕು. ಇಲ್ಲ ಅಂತಂದರೆ ಅತ್ತೆ ಸೊಸೆ ಜಗಳ ಶುರು ಆಗಿ ಇಷ್ಟು ವರ್ಷ ಒಗ್ಗಟ್ಟಾಗಿ ಒಂದೇ ಸೂರ್ಯನ ನಡೆ ಬದುಕ್ತಾ ಇರೋ ನಾವು ಮನೆ ಒಡೆಯೋ ಹಾಗಾಗಬಾರ್ದು. ಎಲ್ಲ ಒಳ್ಳೇದಾದರೆ ಸಾಕು ದೇವ್ರೆ, ನೀನೇ ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಮಲಗೋದಿಕ್ಕೆ ಹೋದರು ಸದಾನಂದರು. ಮಾರನೇ ದಿನ ಬೆಳಿಗ್ಗೆ ನವೀನ್ ಮನೆಗೆ ಬಂದಾಗ ಆಗಲೇ ಗೌಡ್ರು ಅಡಿಕೆ ತೋಟದ ಕಡೆ ಹೋಗಿಬಿಟ್ಟಿದ್ರು. ಹಾಲ್ನಲ್ಲಿ ಸದಾನಂದರು ಅರುಣ್ನ ಪ್ರೋಗ್ರೆಸ್ ಕಾರ್ಡ್ ನೋಡ್ತಾಯಿದ್ರು. ಹೋ, ಚಾಮ್ದು ಪ್ರೋಗ್ರೆಸ್ ಕಾರ್ಡ್ ಬಂದಿದ್ಯಾ ಅಂತ ಹೇಳ್ತಾ ಬಂದು ಚಿಕ್ಕಪ್ಪನ ಪಕ್ಕ ಕೂತ್ಕೊಂಡು, ಅಮ್ಮ ಕಾಫಿ ಅಂತ ಕೂಗಿದ್ದ ನವೀನ್. ನೋಡೋ ನವಿ, ಇಲ್ಲಿ ಸೈನ್ಸ್ನಲ್ಲಿ ಮಾರ್ಕ್ಸ್ ಕಡಿಮೆ ತೆಗೆದಿದ್ದಾನೆ ಹೋದ ಸಾರಿ ಟೆಸ್ಟ್ಗಿಂತ ಅಂತ ಸದಾನಂದರು ಅರುಣನ ಪ್ರೋಗ್ರೆಸ್ ಕಾರ್ಡನ್ನು ನವೀನ್ಗೆ ತೋರಿಸ್ತಾ ಹೇಳಿದರು. ಯಾಕೋ 5 ಮಾರ್ಕ್ಸ್ ಕಡಿಮೆ ಆಗಿದೆ ಚಿಕ್ಕಪ್ಪ, ವಿಡಿಯೋ ಗೇಮ್ ಇದೆಯಲ್ಲ ಅದನ್ನು ತೆಗೆದು ಸ್ಟೋರ್ಗೆ ಹಾಕಿಸಿ, ನೆಕ್ಸ್ಟ್ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ, ರಿಟರ್ನ್ಸ್ ಮಾಡಿಕೊಡಿ ಅಷ್ಟೇ ಅಂತ ಹೇಳ್ದ. ತಗೋ, ಓದ್ಕೋ ಹೋಗು ಅಂತ ಸೈನ್ ಮಾಡಿ ವಾಪಸ್ ಕಳಿಸಿದ್ರು ಸದಾನಂದರು. ಮನೆ ಬಾಗಿಲಿಗೆ ಬಂದು ಮುಖ ತೋರಿಸದೆ ಹಾಗೆ ಹೋಗಿದ್ಯಾ, ಏನು ಹುಡುಗಾನೋ ಏನೋ ಅನ್ನುತ್ತಾ ಕಾಫಿ ಹಿಡಿದು ಬಂದರು ತಾರಾಮಣಿ. ಲೇಟಾಗಿತ್ತಲ್ಲ ಚಿಕ್ಕಮ್ಮ, ಅದಕ್ಕೆ ಹೋದ್ವಿ ಅಂತ ನವೀನ್ ಹೇಳ್ದ. ಹೋದ ಕೆಲಸ ಏನಾಯಿತು? ಹುಡುಗಿ ಹೇಗಿದ್ದಾಳೆ, ಆರಾಮಾಗಿದ್ದಾಳಾ ಅಂತ ತಾರಾಮಣಿ ಕೇಳಿದ್ರು. ಹಾಂ, ಏನಾಗಿಲ್ಲ, ಫ್ರೆಂಡ್ ಮನೇಲಿದ್ಲು, ಆದರೆ ಅವಳಿಗೆ ಅಪ್ಪ ಅಮ್ಮನ ಬಿಟ್ಟು ಅಭ್ಯಾಸ ಇಲ್ವಂತೆ ಅಷ್ಟೇ ಅಂತ ಉತ್ತರಿಸಿದ್ದ ನವೀನ್. ಹೋ ಹೌದಾ, ತುಂಬ ತಿಳ್ಕೊಂಡಿದ್ದೀಯಾ ಹುಡುಗಿ ಬಗ್ಗೆ ಅಂತ ತಾರಾಮಣಿ ಮರು ಪ್ರಶ್ನಿಸಿದರು.
ಅಪ್ಪ ಹೇಳಿದರು ಚಿಕ್ಕಮ್ಮ ಅಷ್ಟೇ, ನಾನು ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಸಿಗ್ತೀನಿ ಅಂತ ಹೇಳಿ ಕಾಫಿ ಕಪ್ ಕೆಳಗಡೆ ಇಟ್ಟು ಹೋಗಿದ್ದ ನವೀನ್. ಅವನತ್ತ ಹೋದ ಬಳಿಕ ಅದೆಷ್ಟು ಕ್ರಾಸ್ ಪ್ರಶ್ನೆ ಮಾಡ್ತೀಯ ತಾರಾ ನೀನು, ಲಾಯರ್ ಆಗಬೇಕಿತ್ತು ಅಂತ ಸದಾನಂದರು ಬಟ್ಟೆ ಕೊಟ್ಟು ಬಾ, ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ರೂಮಿನ ಕಡೆ ಹೋದರು. ಬಟ್ಟೆ ಕೊಡಲು ಹಿಂಬಾಲಿಸಿದ ಬಂದ ತಾರಾಮಣಿ, ರೀ ಕೂತ್ಕೊಳ್ಳಿ ಸ್ವಲ್ಪ ಅಂತ ಹೊರಗಡೆ ನೋಡಿ ಯಾರೂ ಇಲ್ಲದೆ ಇರೋದನ್ನು ಕನ್ಫರ್ಮ್ ಮಾಡಿಕೊಂಡು, ನನಗೇನು ನವೀನ ಆ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂತ ಅನಿಸುತ್ತೆ ರೀ ಅಂತ ಹೇಳಿದ್ರು. ಇವಳಿಗೆ ಅನುಮಾನ ಶುರು ಆಯಿತು ಅಂತ ಅಂದ್ಕೊಳ್ತಾ ಸದಾನಂದರು, ಏನು ಹೇಳ್ತಿದೆಯೇ ಅಂತ ಅಂದರು. ಹೌದು ರೀ, ನನಗೆ ಮೊದಲಿಂದ ಅನುಮಾನ ಇತ್ತು, ಇವನು ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾನೆ ಅಂತ. ಅವತ್ತು ಜಾತ್ರೆಯಲ್ಲಿ ನೋಡಿದಾಗ ಈ ಹುಡುಗಿನೇ ಅಂತ ಅನ್ನಿಸ್ತು. ನೀವೇನೇ ಹೇಳಿ ನನಗಂತೂ ತುಂಬ ಇಷ್ಟ ಆದ್ಲು ಆ ಹುಡುಗಿ. ಮನಸ್ಸಿನ ತುಂಬ ಖುಷಿ ಮುಖದ ಮೇಲೆ ಗೋಚರವಾಗ್ತಿತ್ತು ತಾರಾ ಮುಖದಲ್ಲಿ. ಪರಿಚಯ ಇರುತ್ತೆ ಅಷ್ಟೇ, ನೀನೇನೇನೋ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ, ಹೋಗೋ ಕೆಲಸ ನೋಡು ಅಂತ ನಂಬದವರಂತೆ ಹೆಂಡತಿಯನ್ನು ಸಾಗಿ ಹಾಕಿದ್ರು ಸದಾನಂದರು. ತಮ್ಮ ರೂಮಿನಿಂದ ಹೊರಬಂದ ತಾರಾ ಸೀದಾ ನವೀನ್ ರೂಮ್ಗೆ ಹೋದರು. ಸ್ನಾನಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದವನು, ಏನು ಚಿಕ್ಕಮ್ಮ ಬೆಳಗ್ಗೆ ಫ್ರೀ ಆಗಿದ್ದೀರಾ, ನನ್ನ ರೂಮ್ವರೆಗೂ ಬಂದಿದ್ದೀರಾ, ಏನಾದರೂ ಬೇಕಿತ್ತಾ ಅಂತ ಕೇಳಿದ. ಬೇಕಿತ್ತು, ನಿನ್ನಿಂದ ಉತ್ತರ ಅಂತ ತಾರಾಮಣಿ ಹೇಳಿದರು. ಉತ್ತರನ? ಪ್ರಶ್ನೆನೇ ಕೇಳಿಲ್ಲ ನೀವು ಅಂತ ಅಂದ ನವೀನ್ ಜಾಣತನದಿಂದ. ಕಿವಿಯ ಕೆಳಗೆ ಅಂಟಿಕೊಂಡಿದ್ದ ಸಣ್ಣನೆ ಕಪ್ಪು ಸ್ಟಿಕ್ಕರೊಂದನ್ನು ತೆಗೆದು ನವೀನನ ಅಂಗೈಗೆ ಅಂಟಿಸುತ್ತಾ, ಹೀಗೆ ಹೇಳು ಅಂತ ಅಂದರು. ಅದು ಚಿಕ್ಕಮ್ಮ, ನೀವು ಮೊದಲು ಪ್ರಾಮಿಸ್ ಮಾಡಿ ಯಾರಿಗೂ ಹೇಳಲ್ಲ ಅಂತ, ಆಮೇಲೆ ಹೇಳ್ತೀನಿ ಅಂತ ಅಂದ ನವೀನ್. ನನ್ನ ಮೇಲೆ ನಂಬಿಕೆ ಇಲ್ವಾ? ಕೇಳೋದಾಗಿದ್ದರೆ ಅಲ್ಲೇ ನಿಮ್ಮ ಚಿಕ್ಕಪ್ಪನ ಎದುರಿಗೆ ಕೇಳ್ತಾ ಇರಲಿಲ್ವಾ ಅಂತ ತಾರಾಮಣಿ ಹೇಳಿದರು. ಅದು ನಿನ್ನೆ ನಕ್ಷತ್ರ ಫ್ರೆಂಡ್ ಮನೇಲಿರಲಿಲ್ಲ, ಗಲಾಟೆ ಶುರು ಆಗೋ ಅಷ್ಟರಲ್ಲಾಗಲೇ ಅವಳು ಫ್ರೆಂಡ್ ಮನೆ ಬಿಟ್ಟಿದ್ಲು ಅಂತ ಪೂರ್ತಿ ವಿವರವಾಗಿ ಹೇಳಿ ಎತ್ಕೊಂಡು ಬರುವಾಗ ಅಂಟ್ಕೊಂಡಿದ್ದೆ, ಪ್ಲೀಸ್ ಅಮ್ಮಂಗೆ ಹೇಳಿಬಿಡಿ ಅಂತ ನವೀನ್ ಹೇಳ್ದ. ಆಯ್ತಾಯ್ತು ಅಷ್ಟೇನಾ, ಮತ್ತೇನೂ ಇಲ್ವಾ ಅಂತ ಅಂದರು ತಾರಾಮಣಿ. ಅಷ್ಟೇ ಹೋಗಿ ತಿಂಡಿ ರೆಡಿ ಮಾಡಿ, ಹಸುವಾಗ್ತಿದೆ ಅನ್ನುತ್ತಾ ಅಟ್ಯಾಚ್ಡ್ ಬಾತ್ರೂಮ್ ಒಳಗಡೆ ಹೋಗಿದ್ದ ನವೀನ್. ಸ್ನಾನ ಮುಗಿಸಿ ಹೊರ ಬರುವಷ್ಟರಲ್ಲಿ ಗೌಡರು ಬಂದು ಕಾಯ್ತಾ ಇದ್ರು. ತಲೆ ಒರೆಸ್ಕೊಂಡು ಹೊರಬರುತ್ತಲೇ, ಅಪ್ಪ ತುಂಬ ಹೊತ್ತಾಯಿತು ಬಂದು, ಕೂಗಿದ್ರೆ ಬೇಗ ಬರ್ತಿದ್ನಲ್ಲ ಅಂತ ನವೀನ್ ಹೇಳ್ದ. ಈಗಷ್ಟೇ ಬಂದು ಕೂತೆ ಅಷ್ಟೇ, ಯಾವಾಗ ಬಂದೆ ನೀನು ಅಂತ ಗೌಡರು ಕೇಳಿದ್ರು. ಸ್ವಲ್ಪ ಹೊತ್ತಾಯ್ತಪ್ಪ ಅಷ್ಟೇ, ಕಾಫಿ ಕುಡಿದು ಸ್ನಾನ ಮುಗಿಸ್ದೆ ಅಷ್ಟೇ ಅಂತ ನವೀನ್. ನಿಮ್ಮ ಅಮ್ಮನ ಮಾತಾಡಿಸ್ಲಿಲ್ವಾ ಇನ್ನೂ ಅಂತ ಗೌಡರು ಕೇಳಿದರು. ಇನ್ನೂ ಇಲ್ಲ ಅಪ್ಪ, ಈಗ ಹೋಗಿ ಮಾತಾಡಿಸ್ತೀನಿ. ಯಾಕೆ, ಏನಾಯಿತು ಅಂದ ನವೀನ್. ಅವಳೇನಾದರೂ ಕೋಪದಲ್ಲಿ ಮಾತಾಡಿದ್ರೆ ನೀನು ಸಮಾಧಾನವಾಗಿರು ಆಯಿತಾ, ನೈಟ್ ಮನೆಗೆ ಬಂದಿಲ್ವಲ್ಲ ನೀನು, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅದಿರಲಿ, ಮತ್ತು ಡ್ರೆಸ್ಸಿಂಗ್ ಯಾವತ್ತು ಮಾಡಬೇಕು ಲಕ್ಷ್ಮಿಗೆ ಅಂತ ಗೌಡರು ಕೇಳಿದರು. ನಾಳೆ ಅಪ್ಪ ಅಂತ ಅಂದ ನವೀನ್. ಹೋಗಿ ಮಾಡ್ಬರ್ತೀಯಾ ಹೇಗೆ ಅಂತ ಅಂದರು ಗೌಡರು. ಅದು ಅಪ್ಪ ಅಂತ ನವೀನ್ ತಲೆ ಕೆರ್ಕೊಳ್ತಾ. ಏನದು, ಏನು ಸಮಸ್ಯೆ? ಲಕ್ಷ್ಮಿ ಕಾಲು ಹುಷಾರು ಮಾಡೋದು ನಿನ್ನ ಜವಾಬ್ದಾರಿ, ತಿಳಿತಾ ಅಂತ ಅಂದರು ಗೌಡರು. ನಾನೇನೋ ಹೋಗಿ ಡ್ರೆಸ್ಸಿಂಗ್ ಮಾಡೋಕ್ಕೆ ರೆಡಿ, ಆದರೆ ಅವಳೇ ಏನೂ ಬೇಡ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಅಂತಿದ್ಲು ಅಂದ ನವೀನ್. ಹಾಗಂದ್ಲಾ? ಯಾವಾಗ ಹೇಳಿದ್ಲು ಹಾಗಂತ ಅಂತ ಗೌಡರು ಕೇಳಿದ್ಲು. ನೈಟ್ ರೂಮಲ್ಲಿ ಹೇಳಿದ್ಲು ಅಂತ ನವೀನ್ ಹೇಳ್ದ. ನಾನು ಮಾತಾಡ್ತೀನಿ ಬಿಡು ಅವಳ ಹತ್ರ, ಹೋಗಿ ನಿಮ್ಮ ಅಮ್ಮನ ಜೊತೆ ಮಾತಾಡು, ಬಾ ಜೊತೆಲೇ ತಿಂಡಿ ತಿನ್ನೋಣ ಎನ್ನುತ್ತಾ ಮಗನನ್ನು ಕರೆದುಕೊಂಡು ಡೈನಿಂಗ್ ಹಾಲ್ಗೆ ಬಂದರು ಗೌಡರು. ಸುಧಾ ತಿಂಡಿ ತೊಗೊಂಡು ಬಾ ಅಂತ ಕೂಗು ಹಾಕಿದ್ರು. ಬಿಸಿ ಬಿಸಿ ಇಡ್ಲಿ ಕಾಯಿ ಚಟ್ನಿಯನ್ನು ತರುತ್ತಾ, ನನ್ನ ಮಗಂಗೆ ನಾನು ಮರ್ತೇ ಹೋಗಿದ್ದೀನಿ ಅಲ್ವೇನೋ ನವೀನ ಅಂತ ಕೇಳಿದರು. ಅದ್ಯಾಕಮ್ಮ ಹಾಗಂತೀಯ, ಏನಿದೆ ಫಸ್ಟ್ ಟೈಮ್ ಆ ಫ್ರೆಂಡ್ ಮನೇಲಿ ಮಲಗಿರೋದು ನಾನು ಹೇಳು ಅಂತ ಅಂದ ನವೀನ್. ಹಸುವಾಗ್ತಿದೆ ಬಡ್ಸಮ್ಮ ಮೊದಲು ಅಂತ ಅವಸರ ಮಾಡಿದ್ದ ಮಗ. ಹಸುವು ಅಂದ ಕೂಡಲೇ ಸುಧಾರ ಕೋಪ ತಣ್ಣಗಾಗಿತ್ತು. ಅದಕ್ಕೆ ಹೇಳೋದು, ಅಮ್ಮನ ಕೈ ಊಟ ಮಾಡಲಿಲ್ಲ ಅಂತಂದರೆ ಹೊಟ್ಟೆ ತುಂಬಲ್ಲ ಅಂತ. ದಿವ್ಯಾ ಸ್ವಲ್ಪ ತುಪ್ಪ ತೊಗೊಂಡು ಬಾ ಅಂತ ತುಪ್ಪ ತರಿಸಿ ಬಡಿಸೋದಕ್ಕೆ ಹೋದಾಗ, ಚಟ್ನಿಗೇ ಚೆನ್ನಾಗಿದೆಯಮ್ಮ, ತುಪ್ಪ ಏನು ಬೇಡ ಅಂತ ನಿರಾಕರಿಸಿದ್ದ ನವೀನ್. ಇಲ್ಲಿಗೆ 11ನೇ ಅಧ್ಯಾಯ ಮುಗಿಯಿತು. ನಿಮ್ಮೆಲ್ಲರಿಗೂ ಈ ಅಧ್ಯಾಯ ಇಡಿಸಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.